ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಲ್ ಇನ್ನು ಮಂಡೇನು ರೀಚ್ ಆಗಿಲ್ಲ. ಮೈಸೂರಲ್ಲೇ ಕರೀತಿದ್ವಿ, ಇವಾಗ ಬೆಂಗಳೂರಲ್ಲಿ ಕರೀತಾ ಇದ್ದಾರೆ. ಹೆಂಗ್ ಅನ್ಸ್ತಾ ಇದೆ ನಿನ್ಗೆ? ತುಂಬಾ ಆಕ್ಟಿವ್ ಆಗಿ ಹಿಂಗೆ ನೈನನ್ ಮೇಲೆ ಕಿರ್ಚಾಡು, ಸಿಡಮಿಡ ಮಾಡು. ಬೆಂಗಳೂರು ರೀಚ್ ಆಗಿದ್ದೀವಿ. ಸದ್ಯಕ್ಕೆ ಇದು ವಿಷ್ಣುವರ್ಧನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅದ್ರ ಗ್ಲಿಮ್ಸ್ ಬರುತ್ತೆ. ಹಾಯ್ ಗಾಯ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆ್ಯಕ್ಚುಲಿ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆಗ್ತೀವಿ ಮೈಸೂರು ಎಕ್ಸ್ಪ್ರೆಸ್ ವೇಲಿ ಇದ್ದೀವಿ. ಟೈಮ್ ಇವಾಗ ಹೆಚ್ಚು ಕಮ್ಮಿ 10:15. ನಾವು 10:15 ಇನ್ನೂ ಮಂಡೇನು ರೀಚ್ ಆಗಿಲ್ಲ. ಸೊ ಆದ್ಮೇಲೆ ಹೋಗ್ತಾ ಇದ್ದೀವಿ. ಮಂಡ್ಯದಲ್ಲಿ ಒಂದು ಸ್ಟಾಪ್ ಕೊಟ್ಟು ಕಾಫಿ ಕೊಡ್ತೀವಿ, ಇಬ್ರು ಹೊರಟಿದ್ದೀವಿ. ಏನಕ್ಕೆ ಹೋಗ್ತಾ ಇರೋದು ಅಂತ ಆಕ್ಚುಲಿ ನನ್ಗೆ ಟ್ರೈಡೆಂಟ್ ಟುಂಡೈ ಕಡೆಯಿಂದ ಒಂದು ರೀಲ್ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ದಾರೆ. ಮತ್ತೆ ಪ್ರಮೋಷನ್ ವಿಡಿಯೋಗೆ ಕರೆದಿದ್ದಾರೆ. ಮೈಸೂರಲ್ಲೇ ಕರೀತಿದ್ವಿ, ಇವಾಗ ಬೆಂಗಳೂರಲ್ಲಿ ಕರೀತಾ ಇದ್ದಾರೆ. ಹೆಂಗ್ ಅನ್ಸ್ತಾ ಇದೆ ನಿನ್ಗೆ? ತುಂಬಾ ಚೆನ್ನಾಗಿ ಅನ್ಸ್ತಿದೆ. ಮೈಸೂರಲ್ಲಿ ತುಂಬಾ ಸಲ ಮಾಡಿದೆ. ಫಸ್ಟ್ ಟೈಮು ಬೆಂಗಳೂರಿಗೆ ಹೋಗ್ತಾ ಇರೋದು ವಿಡಿಯೋ ಮಾಡೋದಕ್ಕೆ ಅಂತ. ಅದು ಟ್ರೈಡೆಂಟ್ ಟುಂಡೈ ಅವ್ರು ಕರೆದಿರೋದು. ಆಕ್ಚುಲಿ ನಾಳೆ ಬೆಳಿಗ್ಗೆ ಮಾಡಕ್ಕಿರೋದು, ಇವಾಗ ಹೋಗಿ ಫ್ರೆಂಡ್ ಮನೇಲಿ ಉಳ್ಕೊಂಡು ಬೆಳಿಗ್ಗೆನೆ ಎದ್ದೋಗೋಣ ಅಂತ. ಮೈಸೂರಿಂದಾನೇ ಬೆಳಿಗ್ಗೆನೆ ಎದ್ದು ಬಂದ್ರೆ ಅದೇ ಜರ್ನಿ ಟಯರ್ಡ್ ಆಗುತ್ತೆ, ಮತ್ತೆ ಹೋಗಿ ಮಾಡೋಕ್ಕಾಗುತ್ತೋ ಇಲ್ವೋ ಚೆನ್ನಾಗಿ ಫ್ರೆಶ್ ಆಗಿ ಅಂತ ಅನ್ಕೊಂಡು ನಾನೇನಂದೆ, ಹೆಂಗೂ ಹೋಗ್ತೀವಿ ಅರ್ಲಿ ಮಾರ್ನಿಂಗ್ ಬದಲು ಇವಾಗಲೇ ಹೋಗ್ಬಿಡೋಣ, ಮಲ್ಕೊಂಡು ಎದ್ದು ಆರಾಮಾಗಿ ಎದ್ದು ರೆಡಿಯಾಗಿ ಹೋಗಿ ಮಾಡೋಣ ವಿಡಿಯೋ ಅಂತ ಪ್ಲಾನ್ ಮಾಡಿ ಆಲ್ ಆಫ್ ಅ ಸಡನ್ ಹೊರಟಿದ್ದೀವಿ ಬೆಂಗಳೂರಿಗೆ. ನಾವು 9 o'clock 9:30 ಸಮಥಿಂಗ್ ಆ ಥರ ಬಿಟ್ಟಿದ್ದು. ಊಟ ಎಲ್ಲ ಮಾಡಿಕೊಂಡು ಏನೋ ಸರ್ಪ್ರೈಸ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ ನನ್ನ ಫ್ರೆಂಡ್ಗೆ. ಅವಳೇನು ರಿಯಾಕ್ಷನ್ ಕೊಡಲ್ಲ ಗೈಸ್, ಅದನ್ನೆಲ್ಲ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ. ಇನ್ನೊಂದೇನು ಕೂಳೆ ಅಂದ್ರೆ ಬೆಂಗಳೂರಲ್ಲಿ ವಿಡಿಯೋ ಮುಗಿಸಿ ನಾಳೆ ಮತ್ತೆ ನಾಳೆದ್ದು ಮೈಸೂರಲ್ಲಿ ಸೇಮ್ ಕಾರ್ಗಳು ವಿಡಿಯೋ ಮಾಡಬೇಕು, ಬಟ್ ಬೇರೆ ಡೀಲರ್ ಒಟ್ಟೊಟ್ಟಿಗೆ ಈ ತರ. ಇಲ್ಲ ಅಂದ್ರೆ ಫುಲ್ ಖಾಲಿ ಕುತ್ಕೊಂಡಿರ್ತೀವಿ ಗೈಸ್. ಅವತ್ತು ಯಾರು ಕರಿಯಲ್ಲ, ಏನು ಇಲ್ಲ. ಕರೆದ್ರೆ ಬ್ಯಾಕ್ ಟು ಬ್ಯಾಕ್ ಕರೀತಾರೆ. ಆಮೇಲೆ ಅವ್ರಿಗೂ ಅದೇ ಡೇ ಇವ್ರಿಗೂ ಅದೇ ಡೇ ಬೇಕಿರುತ್ತೆ. ಸಮ್ಹೌ ಹೆಕ್ಟಿಕ್ ಸ್ಕೆಡ್ಯೂಲ್ ಅನ್ಕೊಳ್ಳಿ. ಲಾಸ್ಟ್ ಟೈಮ್ ಇದೇ ಹೈವೇಲ್ ಟ್ರಾವೆಲ್ ಮಾಡಿದ್ವಿ ವೆರಿ ರೀಸೆಂಟ್ಲಿ, ಮೇ ಬಿ ಲಾಸ್ಟ್ ಮಂತ್ ಅನ್ಸುತ್ತೆ. ಅದು ಕೂಡ ನೈಟ್ ಹೊರಟಿದ್ದು, ಬಟ್ ಅರೌಂಡ್ 8 o'clock ಎಲ್ಲ ಹೊರಟ್ಬಿಟ್ಟಿದ್ವಿ ನಾವು. ರೀಚ್ ಆಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಏನಕ್ಕಂದ್ರೆ ಅಷ್ಟು ಟ್ರಾಫಿಕ್ ಇತ್ತು ಹೈವೇಲಿ ಲೇಟ್ ನೈಟ್ ಕೂಡ. ಬಟ್ ದಿಸ್ ಟೈಮ್ ಇಟ್ ಇಸ್ ವೆರಿ ಕಾಮ್ ಅಲ್ವಾ? ಈ ಸತಿ ಏನು ಅಷ್ಟು ಅನ್ಸ್ತಾ ಇಲ್ಲ, ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸ್ ಇದೆ ಅಂತ. ಕಂಪೇರಿಟಿವ್ಲಿ ಆರಾಮ. ಲಾಸ್ಟ್ ಟೈಮ್ ಓಡಿಸುವಾಗ ನಾನು ತುಂಬಾ ಆಕ್ಟಿವ್ ಆಗಿ ಹಿಂಗೆ 2 ಸೈಡು ಮಿರರ್ ನೋಡು, ಡ್ರೈವ್ ಮಾಡು, ಸೆಂಟರ್ ಮಿರರ್ ನೋಡು, ನೈನನ್ ಮೇಲೆ ಕಿರ್ಚಾಡು, ಸಿಡಮಿಡ ಮಾಡು. ಬಟ್ ಲಾಸ್ಟ್ ಟೈಮ್ ಅಷ್ಟೇ ಫ್ರಸ್ಟ್ರೇಟ್ ಆಗೋಗಿತ್ತು. ಏನಕ್ಕಂದ್ರೆ ಡ್ರೈವ್ ಮಾಡಬೇಕಾದ್ರೆ ಇದು ಎಕ್ಸ್ಪ್ರೆಸ್ ವೇ ಎಲ್ಲ ತುಂಬಾ ಸ್ಪೀಡಾಗಿ ಹೋಗ್ತಾರೆ. ಸೊ ಜಡ್ಜ್ ಮಾಡಬೇಕು, ನಾನು ಓವರ್ಟೇಕ್ ಮಾಡಬೇಕು ಅಂದರೆ ಮುಂದೆ ಇರೋ ವೆಹಿಕಲ್ ಸ್ಪೀಡು, ಹಿಂದೆ ಯಾವ್ದಾದ್ರು ಬರ್ತಿದ್ರೆ ವೆಹಿಕಲ್ ಅದ್ರ ಸ್ಪೀಡ್ ಎಲ್ಲ ಜಡ್ಜ್ ಮಾಡಿ ನಾನು ಲೇನ್ ಚೇಂಜ್ ಮಾಡಿ ಓವರ್ಟೇಕ್ ಮಾಡಿ ಸಮಾಧಾನ ಗೈಸ್. ಆರಾಮಾಗಿ ಟ್ರಾಫಿಕ್ ಅಲ್ಲಿ ಬನ್ನಿ ಅಂತ ಹೇಳ್ಬೋದಾಗಿತ್ತು. ಅವ್ನು ಇಷ್ಟೊಂದೆಲ್ಲ ಎಕ್ಸಾಜರೇಟ್ ಮಾಡಿ ಹೇಳಿದ, ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಮೇ ಬಿ ಬಿಕಾಸ್ ಇಟ್ಸ್ ಅ ವ್ಲಾಗ್, ಅವ್ನು ನಂಗೆ ಹೇಳ್ತಿದ್ದಾನೆ. ತಗೊಳ್ಳಿ ಗೈಸ್, ತಗೊಳ್ಳಿ. ಸಿಂಧುಗೂ ಇದೇ ಮಾತು ಹೇಳಿದ್ದೆ ಲಾಸ್ಟ್ ಟೈಮ್ ಹೋದಾಗ. ಅವಳು ತಗೊಂಡು ನೀವ್ ಹೇಳೋದೆಲ್ಲ ಕೇಳ್ತಾಳೆ ಅವಳು, ಹೇಳಿ. ಸೊ ಇರೋದನ್ನೇ ಹೇಳಿದ್ದು, ಆ ಥರ ಆಗಿತ್ತು. ಹೌದು, ಅದ್ರಾಗಿತ್ತು ನಿಜ. ಟೈಮ್ ಆಗಿದೆ 11:40. ಬೆಂಗಳೂರು ರೀಚ್ ಆಗಿದ್ದೀವಿ. ರೀಚ್ ಆಗಿ ಕೆಂಗೇರಿಗೂ ಎಂಟರ್ ಆಗಾಯ್ತು. ಬೆಂಗಳೂರು ಎಂಟ್ರೆನ್ಸ್ ಕೆಂಗೇರಿಯಲ್ಲೇ ಫ್ರೆಂಡ್ ಮನೆ ಇರೋದ್ರಿಂದ ತುಂಬ ಇಂಟೀರಿಯರ್ ಏನು ಹೋಗಂಗಿಲ್ಲ. ಈಗ ಸದ್ಯಕ್ಕೆ ಇದು ವಿಷ್ಣುವರ್ಧನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮೈಸೂರು ರೋಡ್ಗೆ ತುಂಬ ದೂರ ಏನಿಲ್ಲ. ಇದು ಪೀಕ್ ಅವರ್ಸ್ ಅಲ್ಲಿ ಬರಲಿ, ನಾನ್ ಪೀಕ್ ಅವರ್ಸ್ ಅಲ್ಲಿ ಬರಲಿ, ಸ್ವಲ್ಪ ಪೀಸು ಈ ಏರಿಯಾ ಆಗಿರೋದ್ರಿಂದ. ಬೇರೆ ಕಡೆ ಆಗಿದ್ರೆ ಬರ್ತಾನೂ ಇರ್ಲಿಲ್ಲ, ಇಷ್ಟು ಕಂಫರ್ಟಬಲ್ ಆಗಿ ಬರ್ತಿರ್ಲಿಲ್ಲ. ಈ ವಿಡಿಯೋ ಮಾಡೋದಕ್ಕೆ ಏನು ಪ್ರಿಪೇರ್ ಆಗಿಲ್ಲ ನಾನು. ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೀನಿ ಕೆಲಸದ ವಿಚಾರವಾಗೂ. ಏರಿಯಾ ನೋಡು, ಖಾಲಿ ಬೆಂಗಳೂರು ಅನ್ಬೇಕು ಇದು. ಅವ್ರದ್ದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಈ ರೀತಿ ಸ್ಕ್ಯಾನರ್ ಕೊಟ್ಟಿರ್ತಾರೆ. ಇಷ್ಟೊತ್ತಿಗೆ ಬಂದ್ರೆ ಬಿಡ್ತಾರಾ ಮಾಡ್ತಾರಾ ಅಂದ್ರೆ ಈ ತರ ಇನ್ವೈಟ್ಸ್ ನ ಅವ್ರಿಗೆ ತೋರಿಸಿ ಸ್ಕ್ಯಾನ್ ಮಾಡಿಸಿ ನಾವು ಒಳಗೆ ಹೋಗ್ಬೋದು. ಆ್ಯಂಡ್ ಇನ್ನೊಂದು OTP ಇರುತ್ತೆ. ಅದನ್ನ ನಾವು ಸೆಕ್ಯೂರಿಟಿಗೆ ಹೇಳಿದ್ರೆ ಇಲ್ಲೇ ರೈಟ್ ಅಲ್ವಾ? ಇಲ್ಲಿ ಬೇಡ, ಅಲ್ಲಿ ಬಂದ್ರೆ ಪಾರ್ಕ್ ಮಾಡಕ್ಕೂ ಈಸಿ ಆಗತ್ತೆ. ಜರ್ನಿ ಹೆಂಗಿತ್ತು? ಹೇಳ್ತೀನಿ. ಜರ್ನಿ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಕಪ್ ಕೇಕ್ಸ್ ಬೇರೆ ತಗೊಬಂದಿದ್ದೀನಿ ಗೈಸ್. ಇದೇನ ಕಣ್ಣ ನಡಿಯಮ್ಮ.
ನಂಗೆ ಅದೊಂದೇ ಕಾಣಿಸೋದು 201 to 207. ಮಲ್ಕೊಳಕ್ಕೆಲ್ಲ ಫುಲ್ ಸೆಟ್ ಮಾಡಿ ತಲೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಬಟ್ ಅವ್ರು ಮಲಗಿಬಿಟ್ಟಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಕೇಕು ಬೆಳಗ್ಗೆ ಕೊಡು. ಫ್ರಿಡ್ಜಿಗೆ ಇಟ್ಬಿಡೋಣ ಬನ್ನಿ ಇದನ್ನ. ಇದು ಲೈಟ್ ಆಫ್ ಮಾಡ್ಬಿಟ್ಟು ಬರ್ತೀನಿ. ಮಾಡಿ. ಸೊ ಬಂದಾಯಿತು, ಈಗ ಮಲಗಿದ್ದು ನಾಳೆ ವಿಡಿಯೋ ಮಾಡೋಕ್ಕೆ ಹೋಗ್ತೇವೆ. ನಾಳೆ ಸಿಗ್ತೀವಿ. ಟಯರ್ಡ್ ಆಗಿದೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಅಂದರೆ ನಾವು ನಿನ್ನೆ ಬಂದು ಸ್ಟೇ ಆಗಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಇಬ್ಬರು ರೆಡಿಯಾಗಿ ಫ್ರೆಂಡ್ ಮನೇಲೆ ತಿಂಡಿ ಮಾಡಿ ವಿಡಿಯೋ ಮಾಡೋಕ್ಕೆ ಅಂತ ಆಲ್ರೆಡಿ ಹೊರಟಿದ್ದೀವಿ. ಜರ ಬಿಸಿಲಿಲ್ಲ ಮಳೆ ಇಲ್ಲ ಅಂದ್ರೆ ಓಕೆ, ಹಿಂಗೆ ವೆದರ್ ಇದ್ದರೆ ಆರಾಮಾಗಿ ಮಾಡ್ಬೋದು. ಹೋಪ್ಫುಲ್ಲಿ ಎಲ್ಲ ನೀಟಾಗಿ ಆಗತ್ತೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ವಿಡಿಯೋ ಹೇಗೆ ಬರುತ್ತೆ ಅಂತ ಈ ವಿಡಿಯೋలో ಅದನ್ನು ಹಾಕಿರ್ತೀನಿ ಎಲ್ಲ ಕಂಪ್ಲೀಟ್ ಆದಮೇಲೆ. ಈ ವಿಡಿಯೋ ಬರೋಕ್ಕೂ ಮುಂಚೆ ಅದು ರೀಲ್ ಅಪ್ಲೋಡ್ ಆಗೋಗಿರತ್ತೆ. ಬಟ್ ಈ ವಿಡಿಯೋ ಬರೋ ಅಷ್ಟರಲ್ಲಿ, ವ್ಲಾಗ್ ಬರೋ ಅಷ್ಟರಲ್ಲಿ, ಅದೇ ಈ ಪರ್ಟಿಕ್ಯುಲರ್ ವ್ಲಾಗ್ ಬರೋ ಅಷ್ಟರಲ್ಲಿ ಆ ರೀಲ್ ಅಪ್ಲೋಡ್ ಆಗೋಗಿರತ್ತೆ. ಆ ರೀಲ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ, ಹೆಂಗೆ ಬಂದಿರತ್ತೆ ಅಂತ ನೀವು ನೋಡಿ ಕಮೆಂಟ್ ಮಾಡಿ. ಅದ್ರ ಗ್ಲಿಮ್ಸ್ ಬರುತ್ತೆ. ಸೊ ಈ ವಿಡಿಯೋನ ಯಾರು ಮಿಸ್ ಮಾಡಬೇಡಿ, ಕೊನೆ ತನಕ ವಾಚ್ ಮಾಡಿ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಡ್ರೈವರ್ ಅಂಡ್ ಕೋ ಡ್ರೈವರ್ ಸಿ ಟೈಪ್ USB and ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್, ಟ್ರ್ಯಾಕ್ಷನ್ ಕಂಟ್ರೋಲ್ ಸ್ವಿಚ್ಚು, ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕು, ಆಟೋ ಹೋಲ್ಡು, ಜೊತೆಲಿ ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ಗೆ ವೆಂಟಿಲೇಷನ್ ಸೀಟ್, ಓಪನ್ ಸನ್ರೂಫ್, ಸೆಗ್ಮೆಂಟಲ್ಲೇ ಫಸ್ಟು ಪ್ಯಾಡಲ್ ಶಿಫ್ಟರು, ಸೆಗ್ಮೆಂಟಲ್ಲೇ ಫಸ್ಟು ಲಾಂಗೆಸ್ಟ್ ವೀಲ್ ಬೇಸ್. ಇದರ ಇಂಜಿನ್ನು 1.2 ಲೀಟರ್ಸ್ ಕಪ್ಪ ಪೆಟ್ರೋಲ್ ಇಂಜಿನ್ ಮಾತ್ರ ಆಪ್ಷನ್ ಇರೋದು. ರೇರ್ ಪ್ಯಾಸೆಂಜರ್ ಸೀಟ್, ಅಲ್ಟಿಮೇಟ್ ಕಂಫರ್ಟ್ ಇದೆ, AC ಇವೆಂಟ್ಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಫೀಚರ್ ಇರೋಂಥ ಕಾರು ಬೆಲೆ ಸ್ಟಾರ್ಟ್ ಆಗೋದು 5.59 lakhs ಇಂದ. ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನೀವು ವಿಸಿಟ್ ಮಾಡಬೇಕಿರೋದು ಟ್ರೇಡೆಂಟ್ ಹ್ಯುಂಡೈ ಬೆಂಗಳೂರು.